ಇನ್ಫ್ಲೂಯೆನ್ಸ್ ಪೀಪಲ್ ಬೈ ಡೇಲ್ ಕಾರ್ನೆಗಿ. ನೆಕ್ಸ್ಟ್ ಬುಕ್ ಯಾವುದು ಅಂದರೆ ದ ಸ್ಟೋರಿ ಆಫ್ ಗೂಗಲ್ ಬೈ ಸಾರಾ ಗಿಲ್ಬರ್ಟ್. ಇದರೊಳಗೆ ಸಾರಾ ಅವರು ಈ ಗೂಗಲ್ ಕಂಪನಿಯ ಒಂದು ಇತಿಹಾಸವನ್ನು ತುಂಬ ಸುಲಭವಾಗಿ ಒಂದು ಸಣ್ಣ ಪುಸ್ತಕದಲ್ಲಿ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗಂತ ಬರೆದಿರುವಂತಹ ಒಂದು ಪುಸ್ತಕ. ನಾವು ಓದ್ಬೋದು. ನಾವು ಗೂಗಲ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಪುಸ್ತಕವನ್ನು ಓದ್ಬೋದು. 1998ರಲ್ಲಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದಂತಹ ಸರ್ಜಿಬನ್ ಮತ್ತು ಲ್ಯಾರಿ ಪೇಜ್ ಅವರು ತಮ್ಮ ಒಂದು ಗರಾಜಲ್ಲಿ ಓಪನ್ ಮಾಡಿದಂತಹ ಒಂದು ಕಂಪನಿ ಇವತ್ತು ವಿಶ್ವದ ಒಂದು ಟಾಪ್ 5 ಕಂಪನಿಗಳಲ್ಲಿ ಒಂದಾಗಿದೆ. ಆ ಕಂಪನಿನೇ ಗೂಗಲ್. ಈ ಕಂಪನಿಯನ್ನು ಅವರು ಹೇಗೆ ಸ್ಟಾರ್ಟ್ ಮಾಡಿದ್ರು, ಇವತ್ತು ಹೇಗೆ ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ನಂಬರ್ 1 ಆಗಿದೆ, ಇದೆಲ್ಲದರ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಈ ಪುಸ್ತಕದಲ್ಲಿ ಸಾರಾ ಗಿಲ್ಬರ್ಟ್ ಅವರು ನೀಡಿದ್ದಾರೆ. ಗೂಗಲ್ನ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈ ಪುಸ್ತಕವನ್ನು ಒಮ್ಮೆ ಓದಬಹುದು. ಮುಂದಿನ ಪುಸ್ತಕ ಯಾವುದು ಅಂದರೆ ವಿಡಿಯೋಕ್ರಸಿ ಬೈ ಕೆವಿನ್ ಅಲೋಕ. ಈ ಒಂದು ಪುಸ್ತಕ ಏನಿದೆ ಇದು ಯೂಟ್ಯೂಬ್ಗೆ ಸಂಬಂಧಪಟ್ಟಂತಹ ಒಂದು ಪುಸ್ತಕ. ಇದನ್ನು ಬರೆದಿರುವಂತಹ ಕೆವಿನ್ ಅವರು ಯೂಟ್ಯೂಬ್ನಲ್ಲಿ ಹೆಡ್ ಆಫ್ ಕಲ್ಚರ್ ಆ್ಯಂಡ್ ಟ್ರೆಂಡ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಬರೆದಿರುವಂತಹ ಈ ಪುಸ್ತಕ ಯೂಟ್ಯೂಬ್ನ ಹಲವಾರು ವಿಷಯಗಳನ್ನು ನಮಗೆ ತಿಳಿಸ್ಕೊಡುತ್ತೆ. ಅದರೊಳಗೆ ಈ ವ್ಯೂಸ್ ಅಂದರೆ ಏನು, ವಾಚ್ ಅವರ್ಸ್ ಅಂದರೆ ಏನು, ಒಂದು ವಿಡಿಯೋ ಯಾವ ಕಾರಣಕ್ಕೆ ಟ್ರೆಂಡ್ ಆಗುತ್ತೆ, ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಟ್ರೆಂಡ್ ಆಗಿದೆ, ಯಾವ್ಯಾವ ಯೂಟ್ಯೂಬರ್ಸು ಹೇಗೆ ಫೇಮಸ್ ಆದರು ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳು ಇದರೊಳಗಿದೆ. ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಪುಸ್ತಕ ಇದು ವಿಡಿಯೋಕ್ರಸಿ. ಇವತ್ತು ಯೂಟ್ಯೂಬ್ ಅನ್ನೋದೇನಿದೆ ಅದು ನಮ್ಮ ಒಂದು ಸಂಸ್ಕೃತಿಯ ಹಾಗೂ ನಮ್ಮ ಒಂದು ಟೇಸ್ಟ್ ಏನಿದೆ ಅದು ಏನು ಅನ್ನೋದನ್ನು ಈ ಪ್ರಪಂಚಕ್ಕೆ ತೋರಿಸ್ಕೊಡ್ತಾ ಇದೆ. ಈಗ ನೀವು ಯೂಟ್ಯೂಬಲ್ಲಿ ಹೋಗಿ ನೀವು ನೋಡುವಂತಹ ವಿಡಿಯೋಗಳು ಏನಿದೆ ಅದು ನಿಮ್ಮ ಒಂದು ಪರ್ಸ್ನಾಲಿಟಿನ, ನಿಮ್ಮ ಒಂದು ಕ್ಯಾರೆಕ್ಟರ್ನ ರಿಫ್ಲೆಕ್ಷನ್ ಆಗಿರುತ್ತೆ. ಇವತ್ತು ಯೂಟ್ಯೂಬರ್ ಏನಿದೆ ಅದರಲ್ಲಿ ಒಂದು ನಿಮಿಷಕ್ಕೆ ಸುಮಾರು 400 hours ಆಫ್ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇದೆ. ಅಷ್ಟೊಂದು ಪರಿಣಾಮಕಾರಿಯಾಗಿರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಇವತ್ತು ಯೂಟ್ಯೂಬ್. ಆ ಯೂಟ್ಯೂಬ್ ಬಗ್ಗೆ ನೀವು ಕೆಲವೊಂದು ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಈ ಪುಸ್ತಕವನ್ನು ಓದ್ಬೋದು. ಈ ಪುಸ್ತಕದಲ್ಲಿ ಯೂಟ್ಯೂಬ್ನ ಫೌಂಡರ್ ಆದಂತಹ ಜಾವೇದ್ ಕರೀಮ್ ಅವರು ಹೇಗೆ ಈ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನು ಹಿಡಿದು ಹೇಗೆ ಯೂಟ್ಯೂಬ್ನಲ್ಲಿ ಇವತ್ತು ಹಲವಾರು ಸಾಮಾನ್ಯ ಜನ ಇವತ್ತು ಸ್ಟಾರ್ಸ್ಗಳಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ ಅನ್ನೋದು ರೀತಿಯಲ್ಲಿ ಹಲವಾರು ಜನರ ಒಂದು ಜೀವನವನ್ನು, ಕೆಲವು ಹಿಟ್ಟಾದಂತಹ ವಿಡಿಯೋಗಳನ್ನು ಇದರೊಳಗೆ ಅನಲೈಸ್ ಮಾಡಿದ್ದಾರೆ ಕೆವಿನ್ ಅವರು. ತುಂಬ ಒಂದು ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್ ಇರುವಂತಹ ಪುಸ್ತಕ ವಿಡಿಯೋಕ್ರಸಿ. ಸರಿ, ಈ ಪುಸ್ತಕ ಬಿಸ್ನೆಸ್ ಹಾಗೂ ಕರಿಯರ್ಗೆ ಹೇಗೆ ಸರ್ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇವತ್ತು ಯೂಟ್ಯೂಬ್ ಅನ್ನೋದು ಏನಿದೆ ಅದು ಒಂದು ಪ್ರೊಫೆಷನ್ ಆಗಿ ಆಗಿಬಿಟ್ಟಿದೆ. ಹಲವಾರು ಜನ ಅದರಿಂದ ಹಲವಾರು ಯಶಸ್ಸನ್ನು ಗಳಿಸಿದ್ದಾರೆ. ಅದು ಫಿನಾನ್ಷಿಯಲ್ ಸಕ್ಸಸ್ ಇರ್ಬೋದು ಅಥವಾ ಒಂದು ಫೇಮ್ ಇರ್ಬೋದು. ಈ ಒಂದು ಪುಸ್ತಕದಲ್ಲಿ ನಿಮಗೆ